ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಮೃತರಿಗೆ ಜ್ಞಾಪಕವಿರುವುದು, ಸತ್ತವರಿಗೆ ಜ್ಞಾಪಕ ಶಕ್ತಿ ಇರುವುದು ಅಂದರೆ ಇರುತ್ತಾ? ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಎಲ್ಲದಕ್ಕಿಂತ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಸತ್ತವರಿಗೆ ಜ್ಞಾಪಕ ಶಕ್ತಿ ಇರುತ್ತೆ. ಸತ್ತವರು ಮತ್ತೆ ಮನುಷ್ಯರ ಮಧ್ಯದಲ್ಲಿ ದುರಾತ್ಮಗಳಾಗಿ, ದೆವ್ವಗಳಾಗಿ, ಪಿಶಾಚಿಗಳಾಗಿ, ಭೂತಗಳಾಗಿ ಬರ್ತಾರೆ. ಬಂದು ನೆನಪಲ್ಲಿಟ್ಕೊಂಡು ಪೀಡಿಸ್ತಾರೆ, ಶೋಧಿಸ್ತಾರೆ, ರಕ್ತ ಕುಡಿತಾರೆ, ಕೊಂದಾಕ್ತಾರೆ ಎಂಬ ಸುದ್ದಿಗಳನ್ನು ಈ ಸಮಾಜದಲ್ಲಿ ಅಲ್ಲಲ್ಲಿ ಕೇಳ್ತಾ ಇರ್ತೀವಿ. ಕೊನೆಯದಾಗಿ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಇಂಥ ಒಂದು ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ಪ್ರಿಯರೇ, ಬೈಬಲ್ ಪ್ರಕಾರ ಸತ್ತವರಿಗೆ ಜ್ಞಾಪಕ ಶಕ್ತಿ ಇರುತ್ತಾ? ಮೃತರಿಗೆ ಜ್ಞಾಪಕ ಶಕ್ತಿ ಇರುತ್ತಾ ಎಂದು ವಾಕ್ಯದ ಮೂಲಕ ನಾವು ಪರಿಶೋಧನೆ ಮಾಡೋಣ. ಕೀರ್ತನೆ ಗ್ರಂಥ 6ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಪ್ರಿಯರೇ, ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು ಅಂತೇಳಿ ಈ ವಚನ ಬರೆಯಲ್ಪಟ್ಟಿದೆ. ಮೃತರಿಗೆ ಏನಿರುವುದಿಲ್ಲವಂತೆ? ಮೃತರಿಗೆ ಜ್ಞಾಪಕವು ಇರುವುದಿಲ್ಲವಂತೆ. ಏನು ಜ್ಞಾಪಕ? ದೇವರ ವಿಷಯದಲ್ಲಿ ಜ್ಞಾಪಕ, ಭೂಲೋಕದಲ್ಲಿ ನಡೆಯುವಂಥ ವಿಷಯದಲ್ಲಿ ಜ್ಞಾಪಕ. ಅಂದರೆ ಭೂಲೋಕದಲ್ಲಿ ಮನೆಯಲ್ಲಿ ಯಾರಿರ್ತಾರೆ? ಅಪ್ಪ, ಅಮ್ಮ, ಅಣ್ಣ, ತಮ್ಮ, ತಂಗಿ, ಹೆಂಡತಿ, ಮಕ್ಕಳು, ಇವರೇ ತಾನೇ. ಸ್ನೇಹಿತರು, ಬಂಧು, ಮಿತ್ರರು, ಆಸ್ತಿ ಪಾಸ್ತಿ, ಕುಟುಂಬ, ಇದೇ ತಾನೇ. ಇದೇ ಇರುತ್ತೆ. ಈ ವಿಷಯದಲ್ಲಿ ಸತ್ತವರಿಗೆ ಜ್ಞಾಪಕ ಇರುತ್ತಾ? ತುಂಬ ಕಡೆ ಏನು ನಡೀತಾ ಇದೆ? ಮೋಸ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ಈ ದೆವ್ವಗಳು, ಭೂತಗಳು, ಪಿಶಾಚಿಗಳು ಅಂತ ಹೇಳಿ ಕೆಲವರು ಮರುಳು ಮಾಡಿ, ದಾರಿ ತಪ್ಪಿಸಿ, ಭಯ ಹುಟ್ಟಿಸಿ ಹಣವನ್ನು ಸಂಪಾದನೆ ಮಾಡ್ಕೊಳ್ತಾ ಇರ್ತಾರೆ. ಯಾರಾದರೂ ಮನೆಯಲ್ಲಿ ಸತ್ತೋಗಿದ್ದಾರೆ ಅಂತ ತಿಳ್ಕೊಳ್ಳಿ, ಇವರೇನು ಮಾಡ್ತಾರೆ? ಸೀದಾ ಪಂಚಾಂಗವನ್ನು ಕೇಳೋದಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಮಾಟ ಮಂತ್ರ ಮಾಡೋರ ಬಳಿಗೆ ಹೋಗ್ತಾರೆ, ಇಲ್ಲಾಂದರೆ ಇನ್ನೂ ಯಾರೋ ಪಂಡಿತ ಅಂತ ಹೇಳ್ತಾರೆ ಅವ್ರ ಬಳಿಗೆ ಹೋಗ್ತಾರೆ. ಅವ್ರು ಏನು ಹೇಳ್ತಾರೆ? ನಿಮ್ಮ ಮನೆಯಲ್ಲಿ ಸತ್ತೋಗಿರುವಂಥ ಮನುಷ್ಯನಿದ್ದಾನಲ್ಲ, ಸತ್ತೋಗಿದ್ದಾನೆ, ಸತ್ತೋದಂಥ ಸಮಯ ಕೆಟ್ಟ ಸಮಯ, ಅದು ರಾವು ಕಾಲ. ಆದ್ದರಿಂದ ಈ ಆತ್ಮ ನಿಮ್ಮ ಮನೆಯಲ್ಲೇ ತಿರುಗುತ್ತಾ ಇದೆ, ಎಲ್ಲ ನೆನಪಿಟ್ಕೊಂಡಿದೆ, ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡಿದೆ. ಆದ್ದರಿಂದ ಇದರಲ್ಲಿ ತಿರುಗ್ತಾ ಇರ್ತಾನೆ. ನೀವು ಮನೆ ಖಾಲಿ ಮಾಡದೆ ಹೋದರೆ ನಿಮ್ಮಲ್ಲಿ ಯಾರೋ ಒಬ್ಬರು ಸತ್ತೋಗ್ತಾರೆ. ಆದ್ದರಿಂದ ಬೇಗ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಬೇಕು. ಎಷ್ಟು ತಿಂಗಳ ಇರಬೇಕಯ್ಯ? ಕೆಲವರು ಹೇಳ್ತಾರೆ 3 ತಿಂಗಳು ಇರಬೇಕಾಗತ್ತೆ ಹೊರಗಡೆ, ಇಲ್ಲಾಂದರೆ 6 ತಿಂಗಳ ಮನೆ ಖಾಲಿ ಮಾಡ್ಕೊಂಡು ಇರಬೇಕಾಗತ್ತೆ, ಇನ್ನು ಕೆಲವರು 1 ವರ್ಷ ಬಿಟ್ಟು ಹೋಗ್ಬೇಕಾಗತ್ತೆ ಅಂತೇಳಿ ಈ ರೀತಿ ಭಯಪಡಿಸ್ತಾ ಇರ್ತಾರೆ. ಇಲ್ಲದೆ ಹೋದರೆ ಇನ್ನು ಬೇರೆ ಉಪಾಯ ಏನು? ಬೇರೆ ಉಪಾಯ ಏನಪ್ಪ ಅಂದರೆ ನೀವು ಹೋಮ ಮಾಡಿಸ್ಬೇಕಾಗತ್ತೆ, ದೊಡ್ಡದೊಂದು ಪೂಜೆ ಮಾಡಿಸ್ಬೇಕಾಗತ್ತೆ, ಅದಕ್ಕೆ ಬೇಕಾದಂಥ ವಸ್ತುಗಳೆಲ್ಲ ಕೊಡಿಸ್ಬೇಕಾಗತ್ತೆ, ಇಷ್ಟು ಖರ್ಚಾಗತ್ತೆ ಅಂತ ಹೇಳ್ತಾರೆ. ನಿಜನಾ ಇದು? ಅಂದರೆ ಸತ್ತೋದ ಮೇಲೆ ಆತ್ಮ ಇಲ್ಲೇ ಮನೆ ಸುತ್ತಾಡುತ್ತಾ ದೆವ್ವಗಳಾಗಿ, ಭೂತಗಳಾಗಿ, ಪಿಶಾಚಿಗಳಾಗಿ ತಿರುಗಾಡ್ತವ? ಅದು ನಿಜನಾ? ಸತ್ಯವೇದ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆ? ತಂದೆಯಾದ ದೇವರು ಏನು ಬರೆಸಿದ್ದಾರೆ? ವಾಕ್ಯವನ್ನು ನಾವು ನೋಡೋಣ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ನೋಡಿ ಪ್ರೇರೆ. ಯಾಕೆಂದರೆ ವಾಕ್ಯಗಳನ್ನು ಓದಬೇಕು. ನೀವು ಯಾರು ನಂಬ್ತೀರಾ? ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ದೇವರನ್ನು ನಂಬ್ತೀರಾ, ಅಥವಾ ಈ ಮನುಷ್ಯರ ಮಧ್ಯದಲ್ಲಿ ಮೋಸ ಮಾಡೋರ ಮಾತನ್ನು ನಂಬ್ತೀರಾ? ಮೋಸ ಮಾಡ್ತಾ ಇದ್ದಾರಾ ಇಲ್ವಾ ಎನ್ನುವಂಥದ್ದು ವಾಕ್ಯವನ್ನು ಓದಿದಾಗ, ವಾಕ್ಯಗಳನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಅರ್ಥ ಆಗುತ್ತೆ ರೀ. ಒಂದು ಸಾರಿ ನೋಡಿ ಪ್ರಿಯರೇ,
ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯೇ ಲೇಸು, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯ್ತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯು ಅಗೆಯು ಹೊಟ್ಟೆಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗಿನ್ನೆಂದಿಗೂ ಪಾಲೇ ಇಲ್ಲ. ಈ ವಚನದಲ್ಲಿ ಏನರ್ಥ ಆಯಿತು? ಒಂದು, ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯೇ ಲೇಸು. ಅಂದರೆ ಈ ಲೋಕದಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳು ಪಕ್ಷಿಗಳು ಸತ್ತೋಗಿರ್ಬೋದು, ಅವುಗಳಿಗಿಂತ ಬದುಕಿರುವಂಥವರೇ ಶ್ರೇಷ್ಠರು ಅಂತ ಹೇಳ್ತಾರೆ. ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯ್ತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯು ಹಗೆಯು ಹೊಟ್ಟೆಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಏನ್ರಿ ಗಮನಿಸ್ಬೇಕು ಪ್ರಿಯರೇ, ಯಾರಾದರೂ ಸತ್ತೋಗಿರ್ತಾರೆ ನೋಡಿ ಮನೆಯಲ್ಲಿ ಸತ್ತೋದಾಗ ಈ ಮನುಷ್ಯನು ಇಲ್ಲ ಈ ಮಹಿಳೆ ದೆವ್ವವಾಗಿ ಮನೆ ಸುತ್ತ ತಿರುಗಾಡ್ತಾ ಇದ್ದಾಳೆ. ಯಾಕೆ ದೆವ್ವವಾಗಿದ್ದಾಳೆ ಈಕೆ ಅಂತ ಕೇಳಿ. ದೆವ್ವ ಆಗೋದಕ್ಕೆ ಕಾರಣವೇನಯ್ಯ, ಏನಾಗಿರ್ಬೋದಯ್ಯ ಅಂತೇಳಿ ಕೇಳಿದಾಗ ಇವರು ಉತ್ತರ ಏನು? ಯಾಕೆ ದೆವ್ವಗಳಾಗಿದ್ದಾರೆ ಅಂತ ನಾವು ಪ್ರಶ್ನೆ ಕೇಳಿದಾಗ ಉತ್ತರ ಏನಪ್ಪ? ಏನಿಲ್ಲ, ಈಕೆ ಬದುಕಿದ್ದಾಗ ಕೆಲವು ಕೋರಿಕೆಗಳಿದ್ವು. ಏನಿದ್ವು ಅಂತ ಹೇಳ್ತಾರೆ? ಬದುಕಿದ್ದಾಗ ಕೆಲವು ಕೋರಿಕೆಗಳು. ಯವ್ವನ ಕಾಲದಲ್ಲಿದ್ದರೆ ಕಾಮ ಕೋರಿಕೆ ಇತ್ತು, ಇಲ್ಲಾಂದರೆ ಇನ್ನೊಬ್ಬರ ಮೇಲೆ ದ್ವೇಷ ಇತ್ತು, ಹಗೆ ಇತ್ತು. ಆದ್ದರಿಂದ ಈಕೆ ಏನಾಗಿದ್ದಾಳೆ? ಕಾಮ ಕೋರಿಕೆ, ಇಲ್ಲ ಪ್ರೀತಿ, ಇಲ್ಲಾಂದರೆ ದ್ವೇಷ, 3-4 ಕಾರಣಗಳು ಹೇಳ್ತಾರೆ. ಎಷ್ಟು ಕಾರಣ? ಒಂದು ಕೋರಿಕೆ, ಇನ್ನೊಂದು ಪ್ರೀತಿ, ಮತ್ತೊಂದು ದ್ವೇಷ, ಇಲ್ಲಾಂದರೆ ಹಗೆ. ಈ ಕಾರಣಗಳು ಹೇಳ್ತಾರೆ ಪ್ರಿಯರೇ. ಒಂದು ಕುಟುಂಬದಲ್ಲಿ ಮಕ್ಕಳ ಮೇಲೆ ಆಗಿರ್ಬೋದು, ಇಲ್ಲಾಂದರೆ ಗಂಡನ ಮೇಲೆ ಆಗಿರ್ಬೋದು, ಹೆಂಡತಿ ಮೇಲೆ ಆಗಿರ್ಬೋದು, ಪ್ರೀತಿ ಪ್ರೇಮ ಇಲ್ಲಾಂದರೆ ದ್ವೇಷ ಹಾಗೆ ಏನೋ ಇದೆ. ಅದಕ್ಕೆ ಆ ಪ್ರೀತಿ ಆಗಿರ್ಬೋದು ಇಲ್ಲ ದ್ವೇಷ ಆಗಿರ್ಬೋದು ತೀರಿಸಿಕೊಳ್ಳೋದಕ್ಕೆ ಮತ್ತೆ ದೆವ್ವವಾಗಿ ಭೂತವಾಗಿ ಪಿಶಾಚಿಯಾಗಿ ಮನೆ ಸುತ್ತ ತಿರುಗಾಡ್ತಾ ಇದ್ದಾಳೆ. ರಾತ್ರಿ ಮಲ್ಕೊಂಡಾಗ ಯಾರಿಗೂ ನಿದ್ದೆ ಬಾರದಂತೆ ಮಾಡ್ತಾ ಇದ್ದಾಳೆ ಅಂತೇಳಿ ಇವ್ರು ಹೇಳ್ತಾರೆ. ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ಸರ್ವೇಶ್ವರ ಹೇಳುವಂಥ ಮಾತೇನು ಗಮನಿಸಬೇಕು. ಏನದು ಮಾತು? ಸತ್ತವರಿಗೆ ಯಾವ ತಿಳುವಳಿಕೆ ಇಲ್ಲ, ಅವರಿಗೆ ಇನ್ನು ಮೇಲೆ ಪ್ರತಿಫಲ ಏನೂ ಇಲ್ಲ, ಅವರ ಜ್ಞಾಪಕವೇ ಹೋಯ್ತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯು ಹಗೆಯು ಹೊಟ್ಟೆಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಇನ್ನೆಂದಿಗೂ ಪಾಲೇ ಇಲ್ಲ. ಸತ್ತ ಮೇಲೆ ಮುಗೀತು, ಸತ್ತ ನಂತರ ಮುಗೀತು. ಹಾಗೆ ಇರಲ್ಲ, ದ್ವೇಷ ಇರಲ್ಲ, ಪ್ರೀತಿ ಇರಲ್ಲ, ಹೊಟ್ಟೆಕಿಚ್ಚು ಇರಲ್ಲ, ಮುಗೀತು. ಸತ್ತ ಮೇಲೆ ಈ ಲೋಕದಲ್ಲಿ ಯಾವ ಕೆಲಸದಲ್ಲಿ ಅವರಿಗೆ ಪಾಲೇ ಇಲ್ಲ ಅಂತೇಳಿ ದೇವರು ತನ್ನ ಭಕ್ತನ ಮೂಲಕ ಹೇಳುವಂಥ ಮಾತು. ಇವರೇನಂತಾರೆ? ಇಲ್ಲ ದೆವ್ವಗಳಾಗಿ ಬರ್ತಾರಂತ. ಇದೆಲ್ಲ ಏನಪ್ಪ ಅಂತ ನೋಡುವಾಗ ಕಲ್ಪನೆ ಕಥೆಗಳು. ಜನರನ್ನು ಮರುಳು ಮಾಡಿ, ಜನರನ್ನು ಭಯಪಡಿಸಿ, ದಾರಿ ತಪ್ಪಿಸಿ ಹಣ ಮಾಡಿಕೊಳ್ಳುವಂಥದ್ದು ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ. ಭಕ್ತರ ಮುಸುಗಿನಲ್ಲಿ, ದೇವರ ವೇಷದಲ್ಲಿ, ದೆವ್ವಗಳ ಒಂದು ಭಯದ ತೋರಿಸಿ ಜನರನ್ನು ಮರುಳು ಮಾಡಿ ಮಾಯ ಮಾಡಿ ಹಣವನ್ನು ದೋಚಿಕೊಳ್ಳುವಂಥದ್ದು, ಹಣವನ್ನು ಗಂಟು ಮಾಡಿಟ್ಟುಕೊಳ್ಳುವಂಥ ಒಂದು ದೊಡ್ಡ ಕಾರ್ಯಕ್ರಮ ಇದು. ಸತ್ತೋದವರು ಯಾರು ಕೂಡ ದೆವ್ವಗಳಾಗಿ ಪಿಶಾಚಿಗಳಾಗಿ ಭೂತರಾಗಿ ಬರೋದಿಲ್ಲ ರೀ ಪ್ರಿಯರೇ. ಮತ್ತು ಸತ್ತೋದವರು ಎಲ್ಲಿಗೆ ಹೋಗ್ತಾರೆ? ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಎಲ್ಲ ರೀತಿಯ ಮಾತು ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಲ್ವ? ಒಬ್ಬ ಐಶ್ವರ್ಯವಂತನು, ಒಬ್ಬ ಬಡವನು, ಭಕ್ತನು, ಲಾಜರನು, ಇಬ್ಬರು ಭೂಲೋಕದಲ್ಲಿ ಜೀವಿಸ್ತಾರೆ. ದೊಡ್ಡ ಐಶ್ವರ್ಯವಂತ, ಕಡು ಬಡವ. ಬಡವನಿಗೆ ತಿನ್ನೋದಕ್ಕೆ ಏನಿರಲ್ಲ, ಆದರೆ ದೇವರನ್ನೇ ನೆನೆಸ್ಕೊಂಡಿರ್ತಾನೆ. ಬಡವನು ಸತ್ತೋಗ್ತಾನೆ, ದೇವದೂತರು ಬಂದು ಪರದೇಶಿಗೆ ಕರ್ಕೊಂಡು ಹೋಗ್ತಾರೆ. ಶ್ರೀಮಂತನು
ಸತ್ತೋಗ್ತಾನೆ. ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾನೆ, ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಯಾತನೆ ಪಡುವಂಥ ಸ್ಥಳಕ್ಕೆ ಹೋದ ಮೇಲೆ ಅಲ್ಲಿಂದ ಕೂಗ್ತಾನೆ, ತಂದೆಯಾದ ಅಬ್ರಾಹ್ಮನೇ ನನ್ನನ್ನು ಕನಿಕರಿಸು. ಲಾಜರ್ನಿದ್ದಾನಲ್ಲ, ಲಾಜರ್ ನನ್ನ ಮನೆ ಮುಂದೆ ತಿನ್ನೋದಕ್ಕೆ ಆಹಾರ ಇರಲಿಲ್ಲ, ನಾನೇ ನೋಡ್ಕೊಳ್ತಾ ಇದ್ದೆ, ಅವಾಗ ನೋಡ್ತಾ ಇದ್ದೆ. ಆ ಲಾಜರ್ ನಿನ್ನ ಬಳಿಯಲ್ಲಿ ಬಂದಿದ್ದಾನಲ್ಲ ಅಬ್ರಾಹ್ಮನೇ, ಆ ಲಾಜರನ್ನು ಕಳಿಸಿಕೊಟ್ಟು ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿಕ್ಕೆ ಒಂದು ಹನಿ ನೀರನ್ನು ಕಳಿಸ್ಕೊಡು ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ, ಇಲ್ಲಿ ಪಾತಾಳ ಲೋಕದಲ್ಲಿ. ಅವಾಗ ಅಬ್ರಹಾಮನ ಹೇಳಿರುವಂಥ ಮಾತೇನು, ಮಗನೇ ನೀನು ನಿನ್ನ ಜೀವಿತ ಕಾಲದಲ್ಲಿ ಸುಖವನ್ನು ಅನುಭವಿಸಿದ್ದೀಯ, ಲಾಜರ್ನ ಕಷ್ಟವನ್ನು ಅನುಭವಿಸಿದ್ದಾನೆ, ಲಾಜರ್ನು ಬಂದು ಇವಾಗ ನೆಮ್ಮದಿ ಸ್ಥಳದಲ್ಲಿದ್ದಾನೆ, ನೀನು ಯಾತನೆ ಪಡುವಂಥ ಸ್ಥಳದಲ್ಲಿದ್ದೀಯಾ. ಅದೇ ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನದಿಂದ 26ನೇ ವಚನದವರೆಗೆ ಓದಿಕೊಂಡು ಹೋದಾಗ ಎಲ್ಲ ವಿಷಯ ಗೊತ್ತಾಗತ್ತೆ. ಇನ್ನೊಂದು ಮಾತು ಹೇಳ್ತಾರೆ, ಅದು ಅಲ್ಲದೆ ಮಗನೇ ನನ್ನ ಮಾತು ಕೇಳು, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಆಗೋದಿಲ್ಲ. ಯಾಕೆ? ಮಧ್ಯದಲ್ಲಿ ಮಹಾದೊಂದು ಡೊಂಗರ ಸ್ಥಾಪನೆಯಾಗಿದೆ, ದೇವರು ಸ್ಥಾಪನೆ ಮಾಡಿದ್ದಾರೆ ಡೊಂಗರ. ಈ ಕಡೆಯಿಂದ ಆ ಕಡೆ ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಬರಂಗಿಲ್ಲ. ಅನೀತಿವಂತರೆಲ್ಲರೂ ಕೂಡ ಯಾತನೆ ಪಡುವಂಥ ಸ್ಥಳ, ನೀತಿವಂತರೆಲ್ಲರೂ ಕೂಡ ಪರದೇಶಿ ಅನ್ನುವಂಥ ವಿಶ್ರಾಂತಿ ಪಡೆದುಕೊಳ್ಳುವಂಥ ಸ್ಥಳ ಇಲ್ಲಿರಬೇಕು. ಅನೀತಿವಂತರು ಅಲ್ಲಿರಬೇಕು. ಮಧ್ಯದಲ್ಲಿ ನಿಮಗೂ ನಮಗೂ ದೊಡ್ಡದೊಂದು ಡೊಂಗರ. ಅಂದರೆ ಅರ್ಥ ಏನಾಗುತ್ತೆ? ಸತ್ತ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿಂದ ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ ಎಂದು ಸತ್ಯವೇದ ಗ್ರಂಥ ಹೇಳುತ್ತೆ ಪ್ರಿಯರೇ. ದುರಾತ್ಮಗಳು ಸೈತಾನಗಳಿವೆ, ಅವ್ರ ಕೆಲಸ ಬೇರೆ. ಇಲ್ಲಿ ಮಾನವರ ಮಧ್ಯದಲ್ಲಿ ಸಮಾಜದಲ್ಲಿ ತೋರಿಸ್ತಾರಲ್ಲ, ದೆವ್ವಗಳು ಪಿಶಾಚಿಗಳಂತ ತೋರಿಸ್ತಾರಲ್ಲ. ಅಂದರೆ ದೆವ್ವಾಗಿ ಬಂದಿದೆ, ಭೂತವಾಗಿ ಬಂದಿದೆ, ಇವನ ಮೈಯಲ್ಲಿ ಬಂತು, ಅವನ ಮೇಲೆ ಬಂತು, ದೇವರ ಸೇವಕರೇನು ಬಂದು ಕೈ ಇಟ್ಟಾಗ ಬಿದ್ದೋದ್ರು, ಇವೆಲ್ಲ ಮೋಸ. ಆ ಥರ ಇಲ್ಲ ರೀ. ವಾಕ್ಯದ ಪ್ರಕಾರ ತಪ್ಪು ನಡೀತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದು ಹೋದರೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತಾರೆ ಪ್ರಿಯರೇ. ಯಾವುದಕ್ಕೆ ಗುರಿಯಾಗ್ತಾರೆ? ಕಠಿಣವಾದ ತೀರ್ಪಿಗೆ ಗುರಿಯಾಗ್ತಾರೆ. ಆದ್ದರಿಂದ ಗಮನಿಸಬೇಕು, ಮೃತರು ಪಾತಾಳಕ್ಕೆ ಹೋದ ಮೇಲೆ ಅವ್ರಿಗೆ ಜ್ಞಾಪಕವಿಲ್ಲ. ಅಂದರೆ ಇದೆಲ್ಲ ಮರ್ತೋಗ್ತಾರೆ, ಏನಿರುತ್ತೆ ಅಲ್ಲಿ? ಗೋಳಾಟ. ಈ ಐಶ್ವರ್ಯವಂತನು ಯಾತನೆ ಪಡುವಂಥ ಸ್ಥಳಕ್ಕೆ ಅಂದರೆ ಪಾತಾಳ ಲೋಕಕ್ಕೆ ಹೋದ್ಮೇಲೆ ಅಲ್ಲಿ ಏನಪ್ಪ ಅಂದರೆ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಕೂಗಾಡ್ತಾ ಇದ್ದಾನೆ. ಈ ಸಂಕಟದಲ್ಲಿ ಯಾತನೆ ಅಂದರೆ ಗೋಳಾಟ ಇರಿ. ಈ ಗೋಳಾಟದಲ್ಲಿ ದೇವ್ರು ನೆನಪಾಗ್ತಾರ? ಯಾತನೆ ಪಡುವಂಥ ಸ್ಥಳದಲ್ಲಿ ದೇವ್ರು ನೆನಪಾಗ್ತಾರ? ಭೂಲೋಕದಲ್ಲಿ ಇದ್ದವ್ರು ನೆನಪಾಗ್ತಾರ? ಭೂಲೋಕದಲ್ಲಿ ಮನೆ, ಬೆಳ್ಳಿ, ಬಂಗಾರ, ಹೆಂಡತಿ, ಮಕ್ಕಳು ನೆನಪಾಗ್ತಾರ? ಅಥವಾ ಗೋಳಾಟನೇ ನೆನಪಾಗುತ್ತಾ? ಗೋಳಾಟ. ಭೂಲೋಕದಲ್ಲಿ ಯಾವುದು ನೆನಪು ಬರಲ್ಲ, ಜ್ಞಾಪಕ ಇರಲ್ಲ. ಗೋಳಾಡಬೇಕದು, ಬಾಯ್ ಬಡ್ಕೊಳ್ಬೇಕಾಗತ್ತೆ ರೀ. ಅದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಮಾರ್ಗ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಮೂಲಕ ಹೊರತು ಯಾರು ಕೂಡ ಪರಲೋಕಕ್ಕೆ ಬರುವುದಿಲ್ಲ ಅಂತೇಳಿ ಯಾರು ಹೇಳಿದ್ದಾರೆ? ಯೇಸು ಪ್ರಭು. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಾರ್ಗದಲ್ಲಿ ಬಂದು ಭಯಭಕ್ತಿಯಿಂದ ಜೀವಿಸಿ ಪ್ರಿಯರೇ. ಮೃತರಿಗೆ ಜ್ಞಾಪಕ ಶಕ್ತಿ ಇರುವುದಿಲ್ಲ. ಸತ್ತ ಮೇಲೆ ಪಾತಾಳ ಲೋಕಕ್ಕೆ ಹೋಗ್ತಾರೆ. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಯಾತನೆ ಪಡುವಂಥ ಸ್ಥಳಕ್ಕೆ ಹೋದ ಮೇಲೆ ಗೋಳಾಟ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಭೂಲೋಕದಲ್ಲಿ ಏನು ನಡೆಯುತ್ತೋ ಭೂಲೋಕದ ವಿಷಯದಲ್ಲಿ ಎಲ್ಲ ಮರೆತು ಗೋಳಾಟ ಬಿಟ್ಟರೆ ಏನಿಲ್ಲ. ನೋವು, ಸಂಕಟ, ಬಾಧೆ ಅದು ಬಿಟ್ಟರೆ ಏನೂ ಇರಲ್ಲ ಬೇರೆ. ಈ ಕಡೆ ಆ ಕಡೆ ತಿರುಗಾಡೋದು, ಕುಣಿದಾಡೋದು, ಕುಡಿಯುವಂಥದ್ದು ಏನೂ ಇಲ್ಲ. ಬಾಯ್ ಬಡ್ಕೊಳ್ಳೋದು ಅಷ್ಟೆ. ಅದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ, ಭಕ್ತಿ ಮಾರ್ಗ, ನಂಬಿಕೆ, ವಿಶ್ವಾಸ ಇರಬೇಕು ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದಂಥ ನಮ್ಮ ತಂದೆಯೇ, ಸರ್ವೋನ್ನತನಾದಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಕೆಲವು ವಿಷಯಗಳನ್ನು ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡಿದ್ದೀನಿ ತಂದೆ. ಯಾರ್ಯಾರು ನಿಮ್ಮ ಮಕ್ಕಳು ನಿಮ್ಮ ವಾಕ್ಯಗಳನ್ನು ಕೇಳಿದ್ದಾರೋ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಸಮಾಧಾನವನ್ನು, ಸಂತೋಷವನ್ನು, ಆರೋಗ್ಯವನ್ನು, ಆತ್ಮಿಕ ಬಲವನ್ನು ದಯಪಾಲಿಸಿ. ಪ್ರತಿದಿನ ನಿಮ್ಮ ಧ್ಯಾನದಲ್ಲಿ ಜೀವಿಸುವಂತೆ, ನಿಮ್ಮನ್ನು ಧ್ಯಾನಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ಸೇವೆ ಮಾಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ.
ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.